ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ನ ಅಪ್ಲಿಕೇಶನ್ಗಳು ಯಾವಾಗ ಶುರುವಾಗುತ್ತೆ ಏನು ಅಂತೆಲ್ಲ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ. ಒಂದು ಗೆ ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕೊಡ್ತಿದ್ದೀವಿ ಅಂತ ಹೇಳ್ಬೋದಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಆಹ್ವಾನ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಪ್ಲಿಕೇಶನ್ ಏನಿದೆ ಯಾವ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ, ಯಾರೆಲ್ಲ ಎಲಿಜಿಬಲ್ ಇರ್ತಾರೆ, ನಂತರ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ, ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾ ಮುಖಾಂತರ ಸಿಗ್ತಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ಒಂದೊಂದಾಗಿ ಈಗ ಮಾಹಿತಿ ಕಡೆ ಬರುವಂತಂದ್ರೆ ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುವಂಥದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ಇಲ್ಲಿ 2026-27ನೇ ಒಂದು ಸಾಲಿಗೆ ಸಂಬಂಧಪಟ್ಟಂತೆ ಜುಲೈ ಆವೃತ್ತಿಯಲ್ಲಿ ಒಂದು ಆಫ್ಲೈನ್ ಮುಖಾಂತರದಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಯುಜಿಗೆ ಸಂಬಂಧಪಟ್ಟಂತೆ, ಪಿಜಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಆಫ್ಲೈನ್ ಮುಖಾಂತರದಲ್ಲಿ ವಿದ್ಯಾರ್ಥಿಗಳಿಗೆ ದೂರ ಶಿಕ್ಷಣದ ಅಡಿಯಲ್ಲಿ ಶಿಕ್ಷಣ ಕೊಡ್ತಿರುವಂತದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಒಂದು ಬಿ ಎಡ್ ಅನ್ನು ಮಾಡಬೇಕು ಅಂತ ಅನ್ಕೊಳ್ಳುವಂತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಬಿ ಎಡ್ ಶೈಕ್ಷಣಿಕ ಕ್ರಮ ಏನಿದೆ ಇದನ್ನು ಹೊರತುಪಡಿಸಿ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡಿದರೆ ಬಿ ಎಡ್ ಶಿಕ್ಷಣ ಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕ್ರಮಕ್ಕೆ ಅರ್ಹ ಒಂದೇನಿದೆಲ್ಲ ಈ ಒಂದು ಅಭ್ಯರ್ಥಿಗಳನ್ನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಏನು ನಡೆಸೋದ್ರ ಮುಖಾಂತರದಲ್ಲಿ ಪ್ರವೇಶ ಪರೀಕ್ಷೆ ನಡೆಸಿದರೆ ಆ ಮುಖಾಂತರದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ವಯ ಪ್ರಸ್ತುತ ಅಂದ್ರೆ ಎಷ್ಟು ಸೀಟ್ ಇರುತ್ತಲ್ಲ ಆ ಪ್ರಕಾರದಲ್ಲಿ ಪ್ರಸ್ತುತ ಅನ್ವಯಿಸ್ತಾ ಇರತಕ್ಕಂಥ ಚಾಲ್ತಿಯಲ್ಲಿರ್ತಕ್ಕಂಥ ಮೀಸಲಾತಿ ನಿಯಮಗಳ ಪ್ರಕಾರದಲ್ಲಿ ನಿಯಮಾನುಸಾರ ಆಯ್ಕೆ ಕೂಡ ಮಾಡ್ತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಬಿ ಎಡ್ ನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನಿರುತ್ತಲ್ಲ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಆ ಒಂದು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಬಿ ಎಡ್ ನ ಎಂಟ್ರೆನ್ಸ್ ಎಕ್ಸಾಮ್ಗೆ ಕೊನೆ ದಿನಾಂಕ ಆಗಸ್ಟ್ 10, 2026 ಆಗಿರುತ್ತೆ. ಕೊನೆ ದಿನಾಂಕ ಯಾವಾಗಿರುತ್ತೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಆಗಸ್ಟ್ 10, 2026ನೇ ದಿನಾಂಕ ಕೊನೆ ದಿನಾಂಕ ಆಗಿರುವಂತದ್ದು. ಈ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಈ ಒಂದು ಕಂಪ್ಲೀಟ್ ಪ್ರಕ್ರಿಯೆನ ಸೆಪ್ಟೆಂಬರ್ 15, 2026 ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಿ ಎಡ್ ನ ಹೊರತುಪಡಿಸಿ ಅಭ್ಯರ್ಥಿಗಳಿಗೆ ಅಂದ್ರೆ ಬಿ ಎಡ್ ಗೆ ಸಂಬಂಧಪಟ್ಟಂತೆ ಒಂದು KSU ಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆಲ್ಲ ಅದು ಬಟ್ ಬಿ ಎಡ್ ಗೆ ಅಪ್ಲಿಕೇಶನ್ ಹಾಕಬೇಕು ನಾವು ಒಂದು KSU ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಆಗಸ್ಟ್ 10, 2026 ಕೊನೆ ದಿನಾಂಕ ಆಗಿರುತ್ತೆ, ಅಂತಿಮ ದಿನಾಂಕವಾಗಿದ್ದು. ಸಿಇಟಿ ಪ್ರವೇಶ ಪರೀಕ್ಷೆಯನ್ನ ಆ ಮುಖಾಂತರ ಆಯ್ಕೆ ಮಾಡ್ತಾರೆ ಅಂತ ಮಾಹಿತಿನ ಕೊಟ್ಟವಲ್ಲ, ಆ ಒಂದು ಪರೀಕ್ಷೆಯನ್ನ ವಿಶ್ವವಿದ್ಯಾಲಯ ಏನಿದೆಲ್ಲ ಇದು ನಿಗದಿಪಡಿಸಿರ್ತಕ್ಕಂಥ ಕೇಂದ್ರಗಳಲ್ಲಿ ನಡೆಸ್ತಾರೆ. ಅದರ ದಿನಾಂಕ ಯಾವಾಗಿರುತ್ತೆ ಸಿಇಟಿ ಎಕ್ಸಾಮ್ ಇರುತ್ತಲ್ಲ KSU ಇದು ಆಗಸ್ಟ್ 16, 2026ರಂದು ಭಾನುವಾರದಂದು ಈ ಒಂದು ಎಕ್ಸಾಮ್ ನಡೆಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚಿನ ವಿವರಗಳಿಗಾಗಿ ಬಿ ಎಡ್ ವಿವರಣಾ ಪುಸ್ತಕವನ್ನು ಕೂಡ ವೀಕ್ಷಿಸುವುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಈ ಪ್ರಕಾರದಲ್ಲಿ ಬಿ ಎಡ್ ನ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆಗಸ್ಟ್ 16, 2026 ನಡೆಯುತ್ತೆ. ಆಗಸ್ಟ್ 10, 2026 ತನಕ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಬಿ ಎಡ್ ನ ಸಾಮಾನ್ಯ ಪ್ರವೇಶಕ್ಕೆ ಪರೀಕ್ಷೆಗೆ ಅವಕಾಶ ಇರುವಂತದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಂತರದಲ್ಲಿ ಪ್ರಮುಖವಾಗಿ ತಿಳಿಸುವಂತಂದ್ರೆ ಈ ಒಂದು ಬಿ ಎಡ್ ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿರಲ್ಲ ಇವುಗಳಿಗೆ ಯಾರು ಎಲಿಜಿಬಲ್ ಇರ್ತಾರೆ ಇದ್ರ ಬಗ್ಗೆ ನಾವು ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರುವಂತದ್ರಲ್ಲಿ ಇಲ್ಲಿ ಪ್ರಮುಖವಾಗಿ ಒಂದು ಬಿ ಎಡ್ ಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ತೀನಿ. ಪ್ರಮುಖವಾಗಿ ಯಾರು ಎಲಿಜಿಬಲ್ ಇರ್ತಾರೆ ಈ ಒಂದು ಬಿ ಎಡ್ ಅನ್ನ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಮಾಹಿತಿನ ತಿಳಿಸುವಂತಂದ್ರೆ ಈ ಒಂದು ಬಿ ಎಡ್ ಗೆ ಎಲಿಜಿಬಲ್ ಇರ್ತಕ್ಕಂಥವ್ರು ಇನ್ ಸರ್ವಿಸ್ ಟೀಚರ್ಸ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ ಪ್ರೈಮರಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರೈಮರಿ ಸ್ಕೂಲಲ್ಲಿ ಟೀಚ್ ಮಾಡ್ತಿರ್ತಕ್ಕಂಥವ್ರು ಇರುತ್ತಲ್ಲ, ಎನಿ ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡು ಪ್ರೈಮರಿ ಸ್ಕೂಲ್ನಲ್ಲಿ ಟೀಚ್ ಮಾಡ್ತಿರ್ತಕ್ಕಂಥವ್ರು ಅಥವಾ ಏನೇ ಸ್ಕೂಲಲ್ಲಿ ಟೀಚರ್ ಮಾಡ್ತಿರ್ತಕ್ಕಂಥವ್ರು ಎಲಿಜಿಬಲ್ ಇರ್ತೀರಾ. ಅಂದ್ರೆ ಸೇವಾ ನಿರತ ಶಿಕ್ಷಕರು ಅಂದ್ರೆ ನೀವು ಟೀಚ್ ಮಾಡಿಕೊಂಡು ಈ ಒಂದು ಬಿ ಎಡ್ ಅನ್ನು ಮಾಡಬಹುದಾಗಿರುತ್ತೆ. ಅಂದ್ರೆ ನೀವು ಟೀಚರ್ ಆಗಿ ಇವೆಲ್ಲ ವರ್ಕ್ ಮಾಡ್ತಿದ್ದೀರಾ, ಆ ಸಂದರ್ಭದಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಮತ್ತೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ compulsory completed a NCERT regarding teachers education program ಫೇಸ್ ಟು ಫೇಸ್ ಮೋಡ್ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಇವರು ಕೂಡ ಎಲಿಜಿಬಲ್ ಇರುವಂತದ್ದಿರುತ್ತೆ. ಅಂದ್ರೆ ಇಲ್ಲಿ ಮೇನ್ ಆಗಿ ಎಲಿಜಿಬಿಲಿಟಿ ಯಾರಿಗೆ ಸಿಗ್ತಿದೆ ಅಂತ ಹೇಳಿದ್ರೆ ನೀವು ಸೇವಾನಿರತ ಶಿಕ್ಷಕರಾಗಿದ್ರೆ ಮಾತ್ರ ಒಂದ್ ಕಡೆ ಟೀಚ್ ಮಾಡಿಕೊಂಡು ಆ ನಂತರದಲ್ಲಿ ನೀವು ಈ ಬಿ ಎಡ್ ಅನ್ನ ಮಾಡಬಹುದಾಗಿರುತ್ತೆ. ಅಂದ್ರೆ ಪ್ರೈಮರಿ ಸ್ಕೂಲ್ ಟೀಚ್ ಮಾಡ್ತಿದೀವಿ ಅಂದ್ರೆ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೂಫ್ ಅನ್ನು ನೀವು ಇಲ್ಲಿ ಕೊಡಬೇಕಿರುತ್ತೆ, ನೀವು ಟೀಚ್ ಮಾಡ್ತಾ ಇದೀರಾ ಅಂದ್ಬಿಟ್ಟು. ಇದು ನಾರ್ಮಲ್ ಬಿ ಎಡ್ ಆಗಿರೋದಿಲ್ಲ. ಇದು KSU ನಲ್ಲಿ ನಡೆಸ್ತಿರ್ತಕ್ಕಂಥದ್ರಿಂದ ಇದು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಿಲಿಟಿನ ಬರೋದಿಲ್ಲ. ಈ ಒಂದು ಬಿ ಎಡ್ ಯಾರಿಗೆ ಸಂಬಂಧಪಡುತ್ತೆ ಅಂತ ಹೇಳಿದ್ರೆ ನೀವು ಯಾವ್ದಾರು ಸ್ಕೂಲ್ಗಳಲ್ಲಿ ಟೀಚ್ ಮಾಡ್ತೀವಿ ಅಂತಕ್ಕಂಥ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇದರ ಡ್ಯೂರೇಷನ್ 2 ವರ್ಷಗಳಾಗಿರುವಂತದ್ದಾಗಿರುತ್ತೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದು ಎಲ್ಲ ಕಾಮನ್ ಆಗಿ ಡಿಗ್ರಿ ಮುಗಿಸಿದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಏನು ಅಪ್ಲಿಕೇಶನ್ ಆಗ್ತಿರಲ್ಲ. ಅದು ಇದರ ಅಂಡರ್ಗೆ ಬರೋದಿಲ್ಲ. ಅದು CSL ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಪ್ಲಿಕೇಶನ್ ಅದಕ್ಕೆ ಕರೀತಾರೆ. ಅದಕ್ಕೆ ಕರೆದಾಗ ಕೂಡ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದು 2 ಇಯರ್ಸ್ ಡ್ಯೂರೇಷನ್ ಇರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುತ್ತೆ 500 ಆಸ್ ಪರ್ ದ NCERT ಫಾಲೋಯಿಂಗ್ ರಿಸರ್ವೇಷನ್ ಪರ್ ಗೌರ್ಮೆಂಟ್ ನಾಮ್ಸ್ ಅಂತ ಏನು ಕೊಟ್ಟಿದ್ದಲ್ಲ, ಅಂದ್ರೆ 500 ಸೀಟ್ಗಳಲ್ಲಿ ಇರುವಂತದ್ದು ಇರುತ್ತೆ. ಆ ಪ್ರಕಾರದಲ್ಲಿ ನಡೆಯುವಂಥದ್ದು ಇರುತ್ತೆ. ಮತ್ತೆ ಪ್ರಮುಖವಾಗಿ ಕೂಡ ನೋಡಬಹುದಾಗಿರುವಂಥದ್ದು ಇರುತ್ತೆ. ಇದು ಕ್ರೆಡಿಟ್ಸ್ ಅಂತಕ್ಕಂಥದ್ದು 66 ಇರುತ್ತೆ. ಆನ್ಯುವಲ್ ಸ್ಕೀಮ್ ಆಗಿರುವಂಥದ್ದು ಇರುತ್ತೆ. ಕೋರ್ಸ್ ಮ್ಯಾಟ್ರಿಕ್ಸ್ ಅದರಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಸಿಲೆಬಸ್ ಏನಿರುತ್ತೆ ಏನಿತ್ತ ಅಂತೆಲ್ಲ ಮಾಹಿತಿನಲ್ಲಿ ತಿಳಿಸಿರುವಂಥದ್ದು ಇರುತ್ತೆ. ಈ ಪ್ರಕಾರದಲ್ಲಿ ಇದು ನಡೆಯುವಂಥದ್ದು ಇರುತ್ತೆ. ಸೇವಾನಿರತ ಶಿಕ್ಷಕರಿಗಾಗಿ ಇರತಕ್ಕಂಥ ಒಂದು KSU ಕಡೆಯಿಂದ ಒಂದು ಬಿ ಎಡ್ ನ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳೋದು. ವೆಬ್ಸೈಟ್ ಯಾವುದು ಅಂತ ನೋಡಿದರೆ ಇಲ್ಲಿ ಸ್ಕ್ರೀನ್ ಮುಖಾಂತರ ಗಮನಿಸ್ತಿರಲ್ಲ ಈ ಒಂದು ವೆಬ್ಸೈಟ್ ಆಗಿರುವಂಥದ್ದು ಇರುತ್ತೆ. ಈ ಒಂದು ವೆಬ್ಸೈಟ್ಗೆ ಹೋಗೋ ಮುಖಾಂತರದಲ್ಲಿ ಅಡ್ಮಿಷನ್ ಪೋರ್ಟಲ್
ಪೋರ್ಟಲ್ ಇರುತ್ತಲ್ಲ ಅಂದರೆ KSOU portal.com ಅಂತಕ್ಕಂಥ ಇರುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಹೋಗೋ ಮುಖಾಂತರ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುವಂಥದ್ದು ಇರುತ್ತೆ. ಜಸ್ಟ್ ಇದ್ರ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಅದಕ್ಕೆ ಸಂಬಂಧಪಟ್ಟ ಏನು ಕೊಟ್ಟಿರಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕ್ಲಿಕ್ ಟು ನ್ಯೂ ರಿಜಿಸ್ಟರ್ ಅಂತ ಆಪ್ಷನ್ ಬರುತ್ತೆ. ಈ ಮುಖಾಂತರದಲ್ಲಿ ಇವುಗಳನ್ನು ಫಿಲ್ ಮಾಡೋದ್ರ ಮುಖಾಂತರದಲ್ಲಿ ನೀವು ಅಪ್ಲಿಕೇಶನ್ ಅನ್ನು ಕೂಡ ಅಲ್ಲಿ ರಿಜಿಸ್ಟರ್ ಆಗೋರ ಮುಖಾಂತರ ಅಪ್ಲಿಕೇಶನ್ ಅನ್ನು ಕೂಡ ಸಬ್ಮಿಟ್ ಮಾಡಬಹುದಾಗಿರುವಂಥದ್ದಾಗಿರುತ್ತೆ. ಸೆಪ್ಟೆಂಬರ್ 15, 2026 ಇಸ್ ದ ಲಾಸ್ಟ್ ಡೇಟ್ ಫಾರ್ ಅಂತ ಕೊಟ್ಟಿದ್ದಾರೆ. ಬಟ್ ಅದು ಆಗಸ್ಟ್ 10ನೇ ತಾರೀಕು 2026 ಲಾಸ್ಟ್ ಡೇಟ್ ಇರುವಂಥದ್ದಾಗಿರುತ್ತೆ. ಯಾವುದಕ್ಕೆ ಈ ಒಂದು BEdಗೆ ಸಂಬಂಧಪಟ್ಟಂತೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡು ಇಲ್ಲಿ ಕೂಡ ಗಮನಿಸ್ಕೊಂಬೋದಾಗಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಸೊ ಒಂದು ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಒಂದು ಒಂದು BEd ಅನ್ನು ಸೇವಾನಿರತ ಶಿಕ್ಷಕರಾಗಿ BEd ಅನ್ನು ಮಾಡಬೇಕು ಅಂತಿರೋರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇರುವಂಥದ್ದು.